ಹಾಯ್ SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌ ಟು ಚೆಕ್ ಕ್ವಶನ್ ಮಾರ್ಕ್ KCET 2024 ಹೇಗೆ ಚೆಕ್ ಮಾಡಬೇಕು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್, ಆಪ್ಷನ್ ಎಂಟ್ರಿ, ಮಾಕ್ ಅಲಾಟ್ಮೆಂಟ್, ಕಟ್ ಆಫ್, ಡ್ರಾಫ್ಟ್ ಸ್ಟ್ರಿಕ್ ಮ್ಯಾಟ್ರಿಕ್ಸ್ ಆ್ಯಂಡ್ ಅಡ್ಮಿಷನ್ ಪ್ರತಿಯೊಂದು ಎವ್ರಿ ಒನ್ ಪ್ರೋಸೆಸ್ KCET ಕೌನ್ಸಿಲಿಂಗ್ 2024 ಹೇಗೆ ನಡೆಯುತ್ತೋ ಎವ್ರಿ ಒನ್ ಹೇಳ್ಕೊಡ್ತಿದ್ದೀನಿ. ನೋಡ್ತಾ ಹೋಗಿ ಈಸಿ ಆಗುತ್ತೆ. ಓಕೆ, ಸ್ಕಿಪ್ ಮಾಡಬೇಡಿ. ಓಕೆ ಸ್ಟೂಡೆಂಟ್ಸ್, ಒಂದು ವರ್ಷದ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಈ ವರ್ಷದಿನ ಬಿಟ್ಟಿಲ್ಲ, ಹೀಗಿರುತ್ತೆ, ಈ ವರ್ಷ ಹೀಗೆ ಬರುತ್ತೆ, ಇಂಥದ್ದೇ ನೋಡಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪ್ರತಿಯೊಂದು ಪ್ರೋಸೆಸ್ ಕೌನ್ಸಿಲಿಂಗ್ ಸ್ಟಾರ್ಟಿಂಗ್ ಹಿಡಿದ ಇಂದು ಎಂಡಿಂಗ್ವರೆಗೆ ಏನೇ ನಡೆಯುತ್ತೆ ಎಲ್ಲ ಹೇಳ್ಕೊಡ್ತೀನಿ. ತಪ್ಪದ ಕೊನೆಯವರೆಗೂ ನೋಡಿ ಅಷ್ಟೇ. UGCET 2023 ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಹೀಗಿರುತ್ತೆ. ನೆಕ್ಸ್ಟ್ CET ನಂಬರ್ ಮತ್ತು CET ರೋಲ್ ನಂಬರ್, ನೇಮ್, CET ಸ್ಕೋರ್ ಹೀಗೆ ಕಾಣುತ್ತಿದೆ ಅಲ್ಲ, ಹೀಗಿರುತ್ತೆ. ಮತ್ತು SI ನಂಬರ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಗೆ ಬೇಕಾಗುವಂಥ ಲಿಸ್ಟ್ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅನ್ನೋದನ್ನು. ಕನ್ನಡ ಮೀಡಿಯಮ್ ಆದರೆ ಆಟೋಮೆಟಿಕ್ಲಿ ಅವರು ಡೌನ್ಲೋಡ್ ಮಾಡ್ಕೊಳ್ಬೋದು, ಏನು ಕೊಡೋ ಅವಶ್ಯಕತೆ ಇಲ್ಲ ಡಾಕ್ಯುಮೆಂಟ್ಸ್. ಅದೇ ಇಂಗ್ಲೀಷ್ ಮೀಡಿಯಮ್ ಅವರು ಆಗಿದ್ರೆ ಬೆಂಗಳೂರಿಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ತೊಗೊಂಡು ಬರಬೇಕು. ಹಾಗಾದರೆ ಇವೆಲ್ಲ ಡಾಕ್ಯುಮೆಂಟ್ಸ್ 1 to 8 ಏನು ಕಾಣ್ತಾ ಇದೆಯೋ ಇಲ್ಲಿ ಅವೆಲ್ಲ ತೊಗೊಂಡು ಹೋಗಬೇಕು ಬೆಂಗಳೂರಿಗೆ. B to Z ವರೆಗೆ ಇರುವ ಕ್ಲಾಸ್ ಕೋಡ್ ವಿದ್ಯಾರ್ಥಿಗಳು. ನೆಕ್ಸ್ಟ್ ಎಲಿಜಿಬಲ್ ಫಾರ್ ಕ್ಲಾಸ್ ಎ, ಯಾವ ಕ್ಲಾಸ್ಗೆ ಎಲಿಜಿಬಲ್ ಆಗಿದ್ದೀರಾ? ಎ. ನೆಕ್ಸ್ಟ್ ಕ್ಯಾಟಗಿರಿ, ಯಾವ ಕ್ಯಾಟಗಿರಿಗೆ ಎಲಿಜಿಬಲ್ ಆಗಿದ್ದೀರಾ? ಕ್ಯಾಟಗಿರಿ 3 ಎ. ರೂರಲ್ ಕೋಟಾ ಯಾವುದು? ಎಸ್. ರೂರಲ್ ಕೋಟಾ ಇದೆಯಾ ಇಲ್ವಾ? ಎಸ್. ನೆಕ್ಸ್ಟ್ ಕನ್ನಡ ಮೀಡಿಯಂ, ನೋ. ಹೈದರಾಬಾದ್ ಕರ್ನಾಟಕ, ನೋ. ನೆಕ್ಸ್ಟ್ JK ಮಿಗ್ರೆಂಟ್, ನೋ. ವೆರಿಫೈಡ್ ಬೆಂಗಳೂರು, ಆನ್, ಅಟ್ ಅರ್ಬನ್ ನೇಮ್, ಓಕೆ. ರಿಲಿಜಿಯಸ್ ಮಿನಾರಿಟಿ, ನೋ. ನೆಕ್ಸ್ಟ್ ಲಿಂಗ್ವಿಸ್ಟಿಕ್ minority, no. NRI ವಾರ್ಡ್, ನೋ. ಸ್ಪೆಷಲ್ ಕ್ಯಾಟಗರಿ ಏನು ಕೊಟ್ಟಿಲ್ಲ ಅವರು, ಓಕೆ. ಡಾಟ್ ಡ್ಯಾಶ್ ಇದೆ. ಇನ್ಕಮ್ ಆ್ಯಸ್ ಫಾರ್ ತಹಸೀಲ್ದಾರ್ ಸರ್ಟಿಫಿಕೇಟ್ 25,000, ಓಕೆ. ಇನ್ಕಮ್ ಸರ್ಟಿಫಿಕೇಟ್ದು 25,000 ಇದೆ ಅಂತ ಅರ್ಥ, ಓಕೆ. CET ನಂಬರ್ CD054, ಅಪ್ಲಿಕೇಶನ್ ನಂಬರ್ 267252. ನೆಕ್ಸ್ಟ್ ಸೀಕ್ರೆಟ್ ಕೀ, ಇಂಪಾರ್ಟೆಂಟ್ ಇದು, ಭದ್ರವಾಗಿ ಯಾವುದಾದರೂ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ, ಓಕೆ. 629122 6B ಇದು ಇಂಪಾರ್ಟೆಂಟ್ ಯಾವುದೇ ಲಾಗಿನ್ ಆಗಬೇಕಂದ್ರೆ. KCET ಕೌನ್ಸಿಲಿಂಗ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೆ ಸೀಕ್ರೆಟ್ ಕೀ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಓಕೆ. ನೆಕ್ಸ್ಟ್ ನೋಟ್, ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ, ಕೀಪ್ ಇಟ್ ಆಪ್ಷನ್ ಎಂಟ್ರಿಯಲ್ಲಿ ಯೂಸ್ ಆಗುತ್ತೆ. ಸೀಕ್ರೆಟ್ ಕೀ ಮೋಸ್ಟ್ ಇಂಪಾರ್ಟೆಂಟ್, ಚೆನ್ನಾಗಿ ಭದ್ರವಾಗಿ ಇಟ್ಟುಕೊಳ್ಳಿ ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದು ಕೆಳಗಡೆ ನೋಟ್ ಅಂತ ಕೊಟ್ಟಿದ್ದಾರೆ. ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ, ಕೀಪ್ ಇಟ್ ಕಾನ್ಫಿಡೆನ್ಷಿಯಲ್, ಡ್ಯೂ ನಾಟ್ ಶೇರ್ ಟು ಎನಿ ಒನ್. ಕನ್ನಡದಲ್ಲಿ ಅರ್ಥ, ಪ್ಲೀಸ್ ಯೂಸ್ ದಿಸ್ ಫಾರ್ ಆಪ್ಷನ್ ಎಂಟ್ರಿ, ನಿಮಗೆ ಯೂಸ್ ಆಗುತ್ತೆ ಆಪ್ಷನ್ ಎಂಟ್ರಿ, ಕಾನ್ಫಿಡೆನ್ಷಿಯಲ್, ಡು ನಾಟ್ ಶೇರ್ ಫಾರ್ ಎವ್ರಿ ಒನ್ ಅಂದರೆ ಈ ಸೀಕ್ರೆಟ್ ಕೀಯನ್ನು ಯಾರಿಗೆ ಶೇರ್ ಮಾಡಬೇಡ್ರಿ, ನಿಮಗೆ ಗೊತ್ತಿರಲಿ, ಇನ್ನೊಬ್ಬರಿಗೆ ಗೊತ್ತಿರಬಾರ್ದು. ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್ ಅಂದರೆ ಸ್ಟೂಡೆಂಟ್ ಎಂದು ನಾಗೇಶ್ ಬಿರೋದ್ದವರ್. ಸಿಗ್ನೇಚರ್ ಆಫ್ ದಿ ಅಸಿಸ್ಟೆಂಟ್ ವೆರಿಫೈರ್, ಅಸಿಸ್ಟೆಂಟ್ ಸಿಗ್ನೇಚರ್ ಮತ್ತು ಅವ್ರನ್ನ ಮಾಡಿಲ್ಲ, ಮಾಡ್ತಾರೆ. ಸಿಗ್ನೇಚರ್ ಆಫ್ ದಿ ವೆರಿಫೈರ್ ನರೇಂದ್ರ DN, ಓಕೆ. ನೆಕ್ಸ್ಟ್ ಕೆಳಗಡೆ ಹೀಗೆ ಕೊಟ್ಟಿರ್ತಾರೆ ಸ್ಟೂಡೆಂಟ್ಸ್. ಸೆಕ್ವೈಟ್ ಮಾರ್ಕ್ಸ್ ಇನ್ ಸೆಕೆಂಡ್ PUC 12th ಸಬ್ಜೆಕ್ಟ್ ಟು ಅಪ್ಟೈನ್ಡ್ ಮಾರ್ಕ್ಸ್ ಮ್ಯಾಕ್ಸಿಮಮ್ PCMB. ಅಪ್ಟೈನ್ಡ್ ಅಂದರೆ ನೀವು ಪಡೆದಿರುವಂತಹ ಮಾರ್ಕ್ಸ್, ಮ್ಯಾಕ್ಸಿಮಮ್ ಅಂದರೆ